ಮಾಜಿ ಶಾಸಕರು ಆನಂದ್ ನೆಮ್ಮಗೌಡ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈ ಎಲ್ಲ ನಮ್ಮ ಮುಖಂಡರಿಗೆ ಸ್ವಾಗತ ಮತ್ತು ಎಲ್ಲರಿಗೂ ಕಾರ್ಯಕರ್ತರು ರೈತ. ಇವತ್ತು ಭಾರತ ದೇಶದಾಗ ಒಂದು ಅತಿ ಕೆಟ್ಟ ಲಫಂಗಗಳ ಮಾಡ್ರೆ ಬಿಜೆಪಿ ಅವರು. ಇವತ್ತು ಸಂವಿಧಾನ ಬರ್ದಾಗ ಹೋಗಿ ಸಂವಿಧಾನ ಬರ್ದಾಗ ಅವ್ನು ಎಂ ಪಿ ಆಗ್ಯಾನ, ಅವ್ನು ಸಂವಿಧಾನ ಬರ್ದಾಗ ಅವ MLA ಆಗ್ಯಾನ. ಇವತ್ತು ಅಂತ ಬಾಬಾ ಸಾಹೇಬ್ ಸಂವಿಧಾನ ಬರ್ದಾಗ ಅವಮಾನ ಮಾಡ. ಇವತ್ತು ಸುಪ್ರೀಂ ಕೋರ್ಟ್ ಅವನು ಗಡಿಪಾರು ಮಾಡೈತಿ, ಅವನಿಗೂ ಬುದ್ಧಿ ಬಂದಿಲ್ಲ. ಅವನಂತ ಸಂವಿಧಾನ ಕೊಟ್ಟು ನನ್ನ ಏನ್ರ ಇವತ್ತು ಏನಾದ್ರೂ ವ್ಯವಸ್ಥೆ ಮೋದಿ ಮತ್ತು ಅಮಿತ್ ಶಾ ಏನದಲ್ಲ ಈ ಭಾರತ ದೇಶನ ತಮ್ಮ ಮುಖ್ಯವಾಗಿ ಇಟ್ಕೊಳ್ಳೋಕಾದ್ರು ಅದು ಆಗ್ಲಕ್ಕ ಅವ್ರ ಯಾರು ಹರಿಪ್ರಮಗಳಕ್ಕೆ ಆಗಕ್ಕಾಗೋದಿಲ್ಲ. ಇವತ್ತು ಏನ್ ಮಾಡ್ಕೊತ ಹೋಗಿರ್ಲಿ ಅದು. ಈಗ ರಾಮ ಮಂದಿರ ಮಾಡಿರಪ್ಪ, ದೊಡ್ಡ ದೇವಸ್ಥಾನ ತಯಾರು ಮಾಡಿ ನೀವು ಅಲ್ಲಿ, ಹೌದಾ? ಆಲ್ ಇಂಡಿಯಾಗ ದೊಡ್ಡ ಲೀಡರ್ ಆಗತ್ತೆ ಹೋದ್ರಿ ನೀವು. ಹೋದಾಗ ರಾಮ ಮಂದಿರ ಮಾಡ್ರಿ. ನಾವು ರಾಮನ ಭಕ್ತನ ನಾವು ಎಲ್ಲಾರು ಯಾರ ಹಿಂದೂ ಯಾರು ನಮ್ಗೇನು ಗೊತ್ತಿಲ್ಲ. ಆ ಮಾಡಿದಾಗ ಆ ಮತಕ್ಷೇತ್ರ ಒಬ್ಬ ದಲಿತ ಆರಿಸಿ ಬಂದ. ನೀವೇನ್ ಮಾಡ್ರಿ ಹೇಳಿ ಹೆಂಗ್ ಬಂದ ನಿಮ್ಮ ಅಂತ್ಯ ಇದೆಲ್ಲ ಈ ವ್ಯವಸ್ಥೆ ಒಳಗೆ ಕರ್ನಾಟಕ ಸರ್ಕಾರ ಬಂದ್ರಿ ಅವರು. ಅವ್ರೊಂದು ಸಂದೇಶ ಕೊಡ್ರಿ ಅವ್ರಿಗೆ. ಯಾವಾಗ CT ರವಿ ಇವೆಲ್ಲ ವಿಧಾನ ಪರಿಷತ್ ಸದಸ್ಯ ಒಟ್ಟು ಇದನ್ನ ತಪ್ಪು ಹಾದಿ ಹೇಳ್ಬೋದು. ಈಗ ಮೋಡ ಬಿಟ್ರು ಎಲ್ಲ ಬಿಟ್ರು ಆ ಬಾಬಾ ಅವೇನು ಅಮಿತ್ ಶಾ ಮಾಡ್ಯಲ್ಲ ಅದ್ರ ಮುಚ್ಚ ಹಾಕ್ಲಕ್ಕ ಒಂದು ಏನ್ ದೊಡ್ಡವೇನ ಕಪಿಲವಾಗ್ಯಾನ ವರ್ಲ್ಡ್ ಕಪ್ ಗೆದರ್ಗತ್ತೆ ಹಂತಿ ಹೇಳ್ದು 4 ಪಟ್ಟಿ ಹಚ್ಕೊತಾನ. ಆಟ ಆಪರೇಷನ್ ಮಾಡ್ರೆ ಸರ್ಕಾರ ಗ್ಯಾರಂಟಿ ಮಾಡೈತಿ, ದೊಡ್ಡ ಗಿಡ ಆಗೈತಿ. ಅದ ನೀವ್ ಯಾರು ಏನ್ ಮಾಡಕ್ಕೂ ತೊಳ್ಳಕ್ ಆಗೋದಿಲ್ಲ. ಅವ್ರು ನೀವ್ ಏನು ಹೊಯ್ಕೊಂಡ್ರೆ ಏನು ಮಾಡಕ್ ಆಗೋದಿಲ್ಲ. ಸಿದ್ದರಾಮಯ್ಯ DK ಶಿವಕುಮಾರ್ ನೇತೃತ್ವದ ಸರ್ಕಾರ 20 ವರ್ಷ ಕಾಂಗ್ರೆಸ್ನ ಏನ್ ಸ್ಕೀಮ್ ಮಾಡಿದೇನೆ ದೊಡ್ಡ ಹಗರ ದೊಡ್ಡ ಹಗರದ ನೀವೆಲ್ಲ ತುಡಿ ಮಾಡಿ ರೊಕ್ಕವಾದ್ರಿ. ಸಿದ್ದರಾಮಯ್ಯ DK ಶಿವಕುಮಾರ್ ಅನುದಾನವನ್ನ ಇವತ್ತು ಬಡಬರಿ ಹಂಚಾರ. ಎಷ್ಟೋ ಮಂದಿ ಉದ್ದಾರ ಆಗ್ಯಾರ, ಎಷ್ಟೋ ಮಂದಿ ಸುಖ ಆಗ್ಯಾರ. ಒಟ್ಟು ಸುಖ ಇಲ್ಲಕ್ಕ ನೋಡ ಕಲ್ಲುಗದ ಹರಿಸಿಕೊಂಡು ಬಡಿದ್ರು. ಎಲ್ಲಿ ಸುಖ ಆಗದಲ್ಲಿ ಕಲ್ಲುಗ್ಯೋದು ಆ ವ್ಯವಸ್ಥೆ ಅಲ್ಲ. ನೀವು 200 ಬಂದಿರಿ, 400 ಹೇಳ್ಕೊತ ಹೋಗಿದ್ರಿ. ಅದು ಇನ್ ಪೂರ್ತಿ ಒಂದೂ ಬರೋದಿಲ್ಲ. ನೀವು ಇನ್ನು 50ಕ್ಕೆ ಬಂದು ನಿಲ್ತೀರಿ. ಇನ್ನು ಒಟ್ಟನೆ ಅಂತ್ಯ ನಿಮ್ದೆಲ್ಲ. ಇವತ್ತು ಬಾಬಾ ಸಾಹೇಬ್ ಏನು ಅವಮಾನ ಮಾಡಿಲ್ಲ, ಇವತ್ತು ನಿಮ್ಮ ಅಂತ್ಯ ಅದ. ಇವತ್ತು ಎಲ್ಲಾ ಜಾತಿಯವರು ಕೂಡಿ ಆ ಸಂವಿಧಾನದಾಗ ಯಾರಿಗೂ ನೋವಾಗ್ಲಂತ ಸಂವಿಧಾನ ಅದ. ಜಗತ್ತಿನಾಗ ದೊಡ್ಡ ಸಂವಿಧಾನ ಬರೋದು 4 ಯಾರಾದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವ್ರ ಅಮೆರಿಕದ ಹೊಟ್ಟೆ ಯಾರ್ದು ಪೂಜಿಸೋ ಮಾಡಿದ್ರು. ಅವ್ರು ಬಾಬಾ ಸಾಹೇಬ್ ಜಯಂತಿ ಮಾಡ್ತಾರೆ ನೇತ್ರ. ಅವನ ತತ್ವ ಅವನ ಸಂವಿಧಾನ ನೋಡಿ ಮಾಡ್ಯಾರ. ಅದ್ರಂತೆ 2013 ಒಬ್ಬ ಅನಂತಕುಮಾರ್ ಹೆಗಡೆ ಲಪ್ಪಂದು ಅವ ಏನು ಸಂವಿಧಾನ ತಾವ ಬಂದು ಹರಿಸಿಕೊಂಡು ಬಂದಾಗ ಅವಾಗ ಮಾಜಿ ನಮ್ಮ ಆನಂದ್ ಸಿದ್ದು ನಮ್ಗೌಡ ಅವ್ರ ನೇತೃತ್ವ ಮೊದಲೇ ಒಂದು ರ್ಯಾಲಿ ಮಾಡಿದ್ವಿ ನಾವು. ಅವ್ನ ಇವ್ರಿಗೆ ಖಂಡಿಸಿದ್ವಿ ನಾವು. ಬಾಬಾ ಸಾಹೇಬ್ ಯಾರು ಅಭಿಮಾನಿ ಇದಾರ ನೋಡ ಅವ್ರ ಗೌಡ ಅದನ್ನ ಮಾಡ್ತಾ ಇರೋದು. ಅದ್ರಂತೆ ಅವ್ರು ಚಿರಂಜೀವಿ ಆದಂತ ಆನಂದ್ ನೆಮ್ಮಗೌಡ ಅವ್ರು ನಮ್ಗೆ ಗೊತ್ತಿಲ್ಲ ಅದನ್ನ ಮಾಡ್ಯಾರ. ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಈ ಪ್ರತಿಭಟನೆ ನಂಬ್ಕೊಳ್ಳಿಕ್ಕೆ ಕಾರಣ ಎಂತ ಅಂತಂದ್ರೆ ಮೊನ್ನೆ ದೆಹಲಿಯಲ್ಲಿ ಸಂಸತ್ ಭವನದಲ್ಲಿ ಏನು ಸಂವಿಧಾನದ ಬಗ್ಗೆ ಚರ್ಚೆ ನಡೀತಾ ಇತ್ತು. ಆ ಚರ್ಚೆ ನಡೆಯುವಂತ ಸಂದರ್ಭದಲ್ಲಿ ದೇಶದ ಅತ್ಯಂತ ಜವಾಬ್ದಾರಿಯುತವಾದಂತ ಸ್ಥಾನ ಗೃಹ ಸಚಿವರಾಗಿ ಅಮಿತ್ ಶಾ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಮಾತಾಡ್ತಾರೆ. ಏನ್ ಹೇಳ್ತಾರಪ್ಪ ಅಂತಂದ್ರ ಇವತ್ತಿನ ದಿವಸ ಎಲ್ಲರಿಗೂ ಅಂಬೇಡ್ಕರ್ 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 ಅನ್ನುವಂಥದ್ದು ಫ್ಯಾಷನ್ ಆಗಿಬಿಟ್ಟೈತಿ. ಅದರ ಬದಲಾಗಿ ದೇವ್ರ ಜಪ ಮಾಡಿದ್ರ ಸ್ವರ್ಗವನ್ನು ಕಾಣ್ತಿದ್ರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇವತ್ತು ನಾನು ಹೇಳಿಕ್ ಬಯಸ್ತೀನಿ, ಭಾರತ ದೇಶ ಸ್ವತಂತ್ರ ಪಡ್ಕೊಂಡ ನಂತರ ಬಹಳಷ್ಟು ಜನ ಸಾಕಷ್ಟು ತೂತಕ್ಕೊಳಗಾಗಿರ್ತಕ್ಕಂಥ ಜನ ಈ ದೇಶದಲ್ಲಿದೆ. ಅವ್ರಿಗೆ ಶಿಕ್ಷಣ ಪಡೀಲಿಕ್ಕೆ ಅವಕಾಶ ಇರಲಿಲ್ಲ, ದೇವಸ್ಥಾನಗಳ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ, ಸಾಮಾನ್ಯ ಜನರ ಜೊತೆ ಒಂದಾಗಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರಲಿಲ್ಲ, ಸಮಾನತೆ ಅನ್ನುವಂಥದ್ದು ಕಾಣ್ತಿರ್ಲಿಲ್ಲ. ಅಂತಹ ವ್ಯಕ್ತಿಗಳಿಗೆ ಇವತ್ತು ದೇಶದಲ್ಲಿ ಸಮಾನತೆಯನ್ನು ತಂದುಕೊಟ್ಟು ಶಿಕ್ಷಣಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲ ಸಮುದಾಯದ ಜೊತೆ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನರು ಕೂಡ ದೇವಸ್ಥಾನ ಪ್ರವೇಶ ಮಾಡಬೇಕು. ಎಲ್ಲ ಮೇಲ್ವರ್ಗದ ಜನ ಏನು
ಬದುಕನ್ನು ಕಟ್ಕೊಂಡಾರ. ಅದೇ ರೀತಿ ಹಿಂದುಳಿದ ವರ್ಗದ ಜನ, ಅಲ್ಪಸಂಖ್ಯಾತರು, ದೀನದಲಿತರು, ತುಳಿತಕ್ಕೊಳಗಾಗಿರ್ತಕ್ಕಂಥ ಜನರು ಕೂಡ ಜೀವನ ಕಟ್ಕೊಳ್ಬೇಕು ಅಂತ ಹೇಳಿ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರಾದ್ರೂ ಆಗಿದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಬಯಸ್ತೇನೆ. ಅಮಿತ್ ಶಾ ಅವರೇ, ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಾಗಿರ್ಲಿಕ್ಕಿಲ್ಲ. ನೀವು ಮತ್ತಾರೋ ನೀವು ದೇವರು ಅಂತ ಹೇಳಿ ಪೂಜಿಸ್ತಿರ್ಬೋದು. ಆದ್ರೆ ಈ ದೇಶದಲ್ಲಿ ಏನು ಇಷ್ಟೊಂದು ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಜನ ಇವತ್ತೇನಾದ್ರೂ ಸಮಾನತೆಯನ್ನು ಅನುಭವಿಸ್ತಾ ಇದ್ದಾರೆ, ಇವತ್ತೇನು ಶಿಕ್ಷಣವನ್ನು ಪಡಿತಾ ಇದ್ದಾರೆ, ಆ ಎಲ್ಲ ಜನರಿಗೆ ದೇವರು ಯಾರಾದ್ರೂ ಆಗಿದ್ರು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಭಾರತ ದೇಶ ಹೆಮ್ಮೆ ಪಡುವಂತ ವ್ಯಕ್ತಿ ಅಲ್ಲ, ಇಡೀ ವಿಶ್ವವೇ ಅವರನ್ನು ಕೊಂಡಾಡುವಂತ ವ್ಯಕ್ತಿ. ಅವರು ಪಡೆದಿರ್ತಕ್ಕಂಥ ಪದವಿ ವಿದ್ಯೆಯನ್ನು ನೋಡಿದ್ರ ಬಹುಶಃ ವಿಶ್ವದಲ್ಲಿ ಯಾರು ಕೂಡ ಅಷ್ಟೊಂದು ವಿದ್ಯಾವಂತರಾಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ವ್ಯಕ್ತಿ ಬಗ್ಗೆ ನೀವು ಇಷ್ಟು ಹಗುರವಾಗಿ ಮಾತನಾಡ್ತೀರಿ ಅಂತಂದ್ರೆ ನಮಗನ್ನಿಸ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮಗಿರುವಂತ ಗೌರವ ಎಷ್ಟು ಅಂತ ನಾವು ಕಾಣ್ತೀವಿ. ನೀವು ನಿಜವಾಗ್ಲೂ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ರ ಈ ರೀತಿ ಮಾತನಾಡ್ತಿರ್ಲಿಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಬೇಕು. ಏನೋ ಬೈ ಚಾನ್ಸ್ ಬಾಯಿ ತಪ್ಪಿ ನೀವು ಮಾತಾಡಿರಿ ಅಂತ ಅನ್ಕೊಂಡಿದ್ರು ಕೂಡ ನೀವು ಸರಿಪಡಿಸಬಹುದಾಗಿತ್ತು. ಮಾಧ್ಯಮದವ್ರ ಮುಂದೆ ಬಂದು ನನ್ನ ಮಾತಿನ ಬರದಲ್ಲಿ ನಾನು ಮಾತನಾಡಿದ್ದೀನಿ ಅಂತ ಹೇಳಿ ನೀವು ದೇಶದ ಜನರಿಗೆ ಕ್ಷಮೆ ಕೇಳಿದ್ರ ದೇಶದ ಜನ ನಿಮ್ಮನ್ನ ಕ್ಷಮಾಪಣೆ ಮಾಡ್ತಿದ್ರು. ಆದ್ರೆ ನೀವು ಆ ಕೆಲಸ ಮಾಡಲಿಲ್ಲ. ಅದ್ರ ಬದಲಾಗಿ ನೀವು ಹೇಳಿರುವಂತ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದು ನೋಡಿದ್ರ ಎಲ್ಲೋ ಒಂದ್ ಕಡೆ ನೀವು ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷದವರು ಸಂವಿಧಾನ ವಿರೋಧಿ ಅಂತಕ್ಕಂಥ ಮಾತನ್ನು ನಾನು ಹೇಳಬೇಕಾಗ್ತದೆ. ಅದೇ ರೀತಿ ದೇಶದ ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ಬೋದಾಗಿತ್ತು, ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ನಮ್ಮ ಪಕ್ಷಕ್ಕೆ ಸಂಬಂಧ ಅಲ್ಲ, ಅದು ಅವರ ವೈಯಕ್ತಿಕ ಹೇಳಿಕೆ, ಆ ರೀತಿ ನಡ್ಕೋಬಾರ್ದಾಗಿತ್ತು ಅಂತೇಳಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನೀವೇನಾದ್ರೂ ಮಾತಾಡಿದ್ರ ಇವತ್ತು ದೇಶದ ಜನ ನಿಮ್ಮನ್ನು ಕೊಂಡಾಡ್ತಿದ್ರು. ಆದ್ರೆ ಅದ್ರ ಬದಲಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಮಿತ್ ಶಾ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋದು ನೋಡಿದ್ರ ನೀವು ಡೋಂಗಿ ಸಂವಿಧಾನ ಪರವಾಗಿರುವಂತ ಜನ ಅಂತ ಹೇಳಿಕ್ ಬಯಸ್ತೀನಿ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ದೇಶದಲ್ಲಿ ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನ ಇರದೇ ಹೋಗಿದ್ರ ನಮ್ಮ ದೇಶದ ಪರಿಸ್ಥಿತಿ ಏನಾಗಿರ್ತದೆ. ಇವತ್ತು ಎಷ್ಟೋ ಜನ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನರ ಜೀವನ ಹೆಂಗಿರ್ತಿತ್ತು. ಇವತ್ತು ನಾನು ಹೇಳ್ತೀನಿ, ನಾವು ಮುಂದಿನ ಜನ್ಮದೆಲ್ಲ ಸ್ವರ್ಗ ಕಾಣ್ತೀವೆಲ್ಲ ಗೊತ್ತಿಲ್ಲ, ಆದ್ರೆ ಇವತ್ತು ಭೂಮಿಯಲ್ಲಿದ್ದು ಭಾರತ ದೇಶದಲ್ಲಿದ್ದು ನೆಮ್ಮದಿ ಅಂತ ಜೀವನ ಸಾಗಿಸಿ ಸ್ವರ್ಗವನ್ನು ಕಾಣಿಸುವಂತ ಒಂದು ಅವಕಾಶ ಯಾರಾದ್ರೂ ಮಾಡಿಕೊಟ್ಟಿದ್ರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಅಂತ ಮಹಾನ್ ವ್ಯಕ್ತಿ ಬಗ್ಗೆ ನೀವು ಈ ರೀತಿ ಹಗುರವಾಗಿ ಮಾತನಾಡ್ತೀವಿ, ಇದನ್ನು ನಾವು ಖಂಡಿಸಬೇಕಾಗ್ತದೆ. ಇವತ್ತು ನಾವು ದೇಶದ ಜನ ಅರ್ಥ ಮಾಡ್ಕೊಂಡಾಯ್ತು, ಭಾರತೀಯ ಜನತಾ ಪಕ್ಷದವ್ರಿಗೆ ಏನಾದ್ರೂ 400 ಪಾರ್ ಮಾಡಿದ್ರ ಇವರು ಸಂವಿಧಾನವನ್ನು ಬದಲಾಯಿಸುವಂತ ಕಾರ್ಯಕ್ಕೆ ಮುಂದಾಗ್ತದೆ. ದೇಶದ ಜನ ಅದನ್ನ ಅರ್ಥ ಮಾಡ್ಕೊಂಡ ಇವತ್ತು ನಿಮ್ಮನ್ನ 700 ಚಿಲ್ಲರ್ ಸೀಟಿಗೆ ತಂದು ಇಳಿಸ್ಬೇಡಿ. ಇದೇ ಪ್ರವೃತ್ತಿಯನ್ನು ನೀವು ಮುಂದುವರಿಸಿದ್ರ ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸಿ ಮತ್ತೆ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯವನ್ನ ನೋಡ್ಕೊಳ್ತಕ್ಕಂಥ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದೆ ತರ್ತೈತಿ ಅಂತಕ್ಕಂಥ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಭಾರತೀಯ ಜನತಾ ಪಕ್ಷದವರು ಮಾತನಾಡಿದ್ರೆ ಒಂದು ಶಿಸ್ತಿನ ಪಕ್ಷ, ಹಿಂದುತ್ವದ ಪಕ್ಷ ಅಂತ ಹೇಳ್ತಾರೆ ಇವರು. ದಯವಿಟ್ಟು ನಾನು ಭಾರತೀಯ ಜನತಾ ಪಕ್ಷದವರಿಗೆ ಒತ್ತಾಯ ಮಾಡ್ತೀನಿ, ಹಿಂದುತ್ವದ ಬಗ್ಗೆ ಮಾತನಾಡ್ಲಿಕ್ಕೆ ನೀವು ಲಾಯಕರಲ್ಲ. ಇವತ್ತು ನೀವೇನಾದ್ರೂ ನಿಜವಾದ ಹಿಂದೂಗಳಾಗಿದ್ರ ಮಹಿಳೆಯರನ್ನ ಆ ರೀತಿ ನಡ್ಕೊಳ್ತಕ್ಕಂಥ ಕೆಲಸ ನೀವು ಮಾಡ್ತಿರ್ಲಿಲ್ಲ. ಭಾರತ ದೇಶದಲ್ಲಿರುವಂತ ಹಿಂದೂಗಳು ನಾವು ಭಾರತೀಯರು ಭಾರತವನ್ನ ಯಾವ್ದಕ್ಕೆ ಹೋಲಿಸ್ತೀವ್ರಿ? ಒಂದು ತಾಯಿಗೆ ಹೋಲಿಸ್ತೀವಿ. ಭಾರತ ಮಾತೆ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ಹೆಣ್ಣು ಮಗಳಿಗೆ ನಾವು ಎಷ್ಟು ಒಂದು ಗೌರವ ಸ್ಥಾನವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನೀವು ಭಾರತೀಯ ಜನತಾ ಪಕ್ಷದವರು ಕೇವಲ ಭಾಷಣಕ್ಕಷ್ಟೇ ಬಳಸ್ಕೊಂಡು ಹಿಂದುತ್ವವಾದಿಯನ್ನ ಏನ್ ಹೇಳ್ತಾ ಇದ್ದೀರಿ, ಇದು ಸುಳ್ಳು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ನಿಜವಾಗ್ಲೂ ನಿಮ್ಮ ಮಹಿಳೆಯರ ಬಗ್ಗೆ ಗೌರವ ಆಗಿದ್ವ? ಮೊನ್ನೆ ನಡೆಯುವಂತ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಏಕೈಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಇಷ್ಟೊಂದು ಅವಾಚ್ಯ ಶಬ್ದಗಳನ್ನು ಬಳಸ್ತಕ್ಕಂಥ ಕಾರ್ಯ ನೀವು ಮಾಡ್ತಿರ್ಲಿಲ್ಲ. ಅದಕ್ಕೆ ನಾನು ಸಿ ಟಿ ರವಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಸಿ ಟಿ ರವಿ ಅವರೇ ನಿಮಗೂ ಕೂಡ ತಾಯಿ ಇದಾವೆ.
ನಿಮಗೂ ಕೂಡ ಒಬ್ರು ಹೆಂಡತಿ ಇದ್ದಾರ, ನಿಮಗೂ ಕೂಡ ಹೆಣ್ಮಕ್ಳು ಇದ್ದಾರ. ಅವರನ್ನ ನೀವು ಹೆಂಗ್ ಗೌರವಿಸ್ತೀರಿ ಹಂಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನು ಕೂಡ ನೀವು ಗೌರವಿಸಬೇಕಾಗಿತ್ತು. ಅದು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳಕ್ ಬಯಸ್ತೇನೆ. ಆದ್ರೆ ಭಾರತೀಯ ಜನತಾ ಪಕ್ಷದವರು ಅದನ್ನು ನೋಡಲಿಲ್ಲ. ಭಾರತೀಯ ಜನತಾ ಪಕ್ಷದವರು ಅವರ ಭಾಷಣಕ್ಕಷ್ಟು ಶಿಸ್ತುಗಾರ ಹೊರತಾಗಿ ಅವರ ನಡೆ ನುಡಿಗಳಲ್ಲೂ ಕೂಡ ಶಿಸ್ತನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ. ಅದಕ್ಕೆ ನಾನು ಇವತ್ತು ಹೇಳಕ್ ಬಯಸ್ತೀನಿ, ಭಾರತ ದೇಶದಲ್ಲಿರುವಂಥ ಎಲ್ಲ ಜನರು, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಜನರನ್ನು ನಾನು ಹೇಳಕ್ ಬಯಸ್ತೀನಿ, ನಿಮಗೇನಾದರೂ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದಂಥ ಗೌರವ ಇದ್ರೆ ಇಮಿಡಿಯೇಟ್ ಆಗಿ ತಕ್ಷಣ ಭಾರತೀಯ ಜನತಾ ಪಕ್ಷವನ್ನು ಹೊರಬಂದು ಕಾಂಗ್ರೆಸ್ ಪಕ್ಷವನ್ನು ಸ್ವಾಗತಿಸಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡಿದ್ರೆ ಅವರು ನೀವು ನಿಜವಾದ ಅಂಬೇಡ್ಕರ್ ಅಭಿಮಾನಿಗಳು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ರೆ ಈ ದೇಶಕ್ಕೆ ಅವಮಾನ ಮಾಡಿದ್ದಾರೆ. ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ರೆ ಈ ದೇಶಕ್ಕೆ ಅವಮಾನ ಮಾಡಿದ್ದಾರೆ. ಇವತ್ತು ಭಾರತ ದೇಶದಲ್ಲಿ ದಲಿತ ವರ್ಗದ ಜನರಿಗೆ ಸಮಾನವಾದಂಥ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಸಾಕಷ್ಟು ಕಾಯ್ದೆಗಳನ್ನು ಜಾರಿಗೆ ತಂದರು. ಅದೇ ಒಂದು ಹಾದಿಯಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ಸರ್ಕಾರ आनंद